ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತು ಪ್ರೇಮ ಕಾವ್ಯ ಸೀರಿಯಲ್ ಸ್ಟೋರಿನ ನೋಡ್ಕೊಂಬರೋಣ. ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಮಹೇಶ್ವರಿ ರಾಣಿ ಕೆನ್ನೆಗೆ ಹೊಡೆದಿರ್ತಾರೆ. ಅದನ್ನು ಪ್ರೇಮ ಪ್ರಶ್ನೆ ಮಾಡ್ತಿರ್ತಾರೆ, ನೀವು ಮಾಡಿದ್ದು ಸರಿನಾ ಅತ್ತೆ ಹೇಳಿ. ನಾವು ಸಂಬಳ ಕೊಡ್ಬೋದು, ಅದೇ ರಾಣಿ ತನ್ನ ಮನೆ ಕೆಲಸನ ತನ್ನ ಕೆಲಸ ಅಂದ್ಕೊಂಡು ಎಲ್ಲ ಮಾಡ್ತಾಳೆ. ಪಾತ್ರೆ ತೊಳಿತಾಳೆ, ನಾವು ಊಟ ಮಾಡಿದ್ದು ತಟ್ಟೆ ಎಲ್ಲನೂ ತೊಳಿತಾಳೆ, ಮನೆ ಕಸ ಗುಡಿಸ್ತಾಳೆ, ಎಲ್ಲನೂ ಶುದ್ಧ ಮಾಡ್ತಾಳೆ. ನೀವು ಅಂಥದ್ರಲ್ಲಿ ನೀವು ಅವ್ಳಿಗೆ ಹೊಡೆಯೋದು ಎಷ್ಟು ಸರಿ ಹೇಳಿ? ಏನೇ ಇವಾಗ ನಾನು ಅಂತೀನಿ ಹೊಡಿತೀನಿ ಅಂತ ಹೇಳ್ತಾರೆ. ನಿಮಗೆ ಹೊಡೆಯೋ ರೈಟ್ಸು ಯಾವ ರೈಟ್ಸು ಇಲ್ಲ ಅತ್ತೆ. ಸುಮ್ಮನೆ ನೀವು ಅವಳ ಹತ್ರ ಸಾರಿನಾ ಕೇಳಿ, ಕ್ಷಮೆ ಕೇಳಿ ಅಂತ ಹೇಳ್ತಾರೆ. ಏನು ತಮಾಷೆ ಮಾಡ್ತಿದ್ಯಾ? ನಾನು ಅವಳ ಹತ್ರ ಕ್ಷಮೆ ಕೇಳಬೇಕಾ? ಏನು ಕನ್ಸು ಕಾಣ್ತಿದ್ಯಾ ಕ್ಷಮೆ ಕೇಳು ಅಂತ? ಅದೆಲ್ಲ ಆಗಲ್ಲ. ಇಲ್ಲ ಅತ್ತೆ, ನೀನು ಅವಳ ಹತ್ರ ಕ್ಷಮೆ ಕೇಳಲೇಬೇಕು. ಯಾರೇ ಆದ್ರೂ ಕೂಡ ಅದು ತಪ್ಪೇನೆ ಅಂತ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಕಲ್ಯಾಣಿ ಬರ್ತಾರೆ. ಹೌದು, ಯಾರೇ ತಪ್ಪು ಮಾಡಿದರೂ ಮಹೇಶ್ವರಿ ಕ್ಷಮೆ ಕೇಳಲೇಬೇಕು. ಅವಳು ಕೇವಲ ನಮ್ಮ ಮನೆ ಕೆಲಸದ ಹುಡುಗಿಯಲ್ಲ, ಅವಳು ಕೂಡ ನಮ್ಮಲ್ಲಿ ಒಬ್ಬಳು. ನಾವು ದುಡ್ಡು ಕೊಡ್ಬೋದು, ಆದರೆ ಅವಳೆಲ್ಲ ಕೆಲಸನೂ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾಳೆ. ಯಾರನ್ನು ಕೂಡ ಕೀಳುವಾಗಿ ಹೀಯಾಳಿಸಿ ನೋಡಬಾರ್ದು. ಅದಕ್ಕೆ ನಿಮಗೆ ಗೊತ್ತಿಲ್ಲ ಇಲ್ಲಿ ಏನು ನಡೆದಿದೆ ಅಂತ. ನಾನು ನೋಡಿದ್ದೀನಿ ಮಹೇಶ್ವರಿ, ಏನಾಯಿತು ಎಲ್ಲನೂ ಕೂಡ ನಾನು ಗಮನಿಸಿದ್ದೀನಿ. ನೀನು ಅವಳ ಮೇಲೆ ಕೈ ಮಾಡಿದ್ದು ತಪ್ಪು. ಅವಳ ಮೇಲೆ ಕೈ ಮಾಡಿದ್ದು ನಿಂದು ತಪ್ಪು. ಅವಳು ಏನೇ ಇರ್ಬೋದು, ನೀನು ಅವಳ ಮೇಲೆ ಕೈ ಮಾಡೋ ಅಧಿಕಾರ ನಿನಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಳಿ. ಈ ಮನೆ ಕೆಲಸದವಳು ಮುಸ್ರೆ ತಿಕ್ಕೋಳ ಮೇಲೆ ಯಾಕೆ ಇಷ್ಟ ಅನ್ಕೊಂಪ ಅಂತ ಹೇಳ್ತಾರೆ. ದಯವಿಟ್ಟು ನಿಲ್ಲಿಸು ಈ ಮಾತನ್ನ ಇಲ್ಲಿಗೆ. ಅವಳಿಗೂ ಅಂತ ಒಂದು ಹೆಸರಿದೆ, ನೀವು ಅವಳ ಹೆಸರನ್ನ ಕರಿಬೇಕು. ಸುಮ್ಮನೆ ಕ್ಷಮೆ ಕೇಳು ಮಹೇಶ್ವರಿ ಅಂತ ಹೇಳ್ತಾರೆ. ಆಗ ಶ್ರೀಧರ್ ಕೂಡ ಮಹೇಶ್ವರಿ ಏನು ಹೇಳ್ತಿದ್ಯಾ ಅದಕ್ಕೆ ಹೇಳ್ತಿಲ್ವಾ, ಕ್ಷಮೆ ಕೇಳು ಅಂತ ಹೇಳಿಬಿಟ್ಟು ಬೈತಾನೆ. ಆಗ ಮಹೇಶ್ವರಿಗೆ ತುಂಬಾ ಕೋಪ ಬಂದಿರುತ್ತೆ. ಏನು ಅವಳ ಕಡೆ ಹಾಗೆ ನೋಡ್ತಿದ್ಯಾ? ಏನು ಅವಳನ್ನ ಗುರಾಯಿಸ್ಬೇಕು, ಹೆದರಿಸ್ಬೇಕು ಅಂತ ನೋಡ್ತಿದ್ಯಾ? ಅದೆಲ್ಲ ನಡೆಯಲ್ಲ ಇಲ್ಲಿ. ಕ್ಷಮೆ ಕೇಳು ರಾಣಿ, ಕ್ಷಮಿಸು ಅಂತ ಹೇಳಿಬಿಟ್ಟು ಅಲ್ಲಿಂದ ಕೋಪ ಮಾಡಿಕೊಂಡು ಹೊರಟಾಗ್ತಾಳೆ. ಇನ್ನೊಂದು ಕಡೆ ಪ್ರೇಮಗೆ ತುಂಬಾ ಖುಷಿಯಾಗುತ್ತೆ ಕ್ಷಮೆ ಕೇಳೋದಕ್ಕೆ. ರಾಮ್ ಆಸ್ಪತ್ರೆಯಲ್ಲಿ ಅಂತ ಬರ್ತಾನೆ. ಆಗ ಸ್ನೇಹ ಹೇಳ್ತಾನೆ, ಆ ಹಾರ್ಟ್ ಪೇಷಂಟ್ ಇದ್ದಾರಲ್ಲ ತಾತ, ಅವ್ರದ್ದು ರಿಪೋರ್ಟ್ ಕೊಡಿ ಅಂತ ಕೇಳ್ತಾನೆ. ರಿಪೋರ್ಟ್ ಕೊಡ್ತಾನೆ. ಹೌದಾ, ಆಯಿತು, ನಾವು ಅವ್ರನ್ನ ಹೋಗ್ಬಿಟ್ಟು ಮಾತಾಡ್ಸ್ಕೊಂಬರೋಣ ಸ್ನೇಹ ಅಂತ ಹೇಳ್ತಾರೆ. ಆಯಿತು ಬನ್ನಿ ರಾಮ್ ಹೋಗೋಣ ಅಂತ ಹೇಳ್ಬಿಟ್ಟು ಒಬ್ಬರು ತಾತ ಇರ್ತಾರೆ, ಅವ್ರ ಹತ್ರಕ್ಕೆ ಹೋಗ್ತಾರೆ. ತಾತ, ಇವಾಗ ಹೇಗಿದ್ದೀರಾ, ಹುಷಾರಾಗಿದ್ದೀರಾ ಏನು ಅಂತ ಎಲ್ಲ ವಿಚಾರಿಸ್ತಿರ್ತಾರೆ. ನಿಮಗೆ ನಾಡಿದ್ದೇ ಆಪ್ರೇಷನು, ಇದೊಂದು ಆಪ್ರೇಷನ್ ಮಾಡಿದ್ರೆ ನೀವೇನಾಗಲ್ಲ, ಮೊದಲಿನ ಥರ ಆಗ್ತೀರಾ ಸರ್ಜರಿ ಮಾಡಿದರೆ ಅಂತ ಹೇಳ್ತಿರ್ತಾರೆ. ತುಂಬ ಉಪಕಾರ ಆಯಿತು ಅಂತ ಅವ್ರ ಹೆಂಡತಿ ಹೇಳ್ತಿರ್ತಾರೆ. ಯಾಕಮ್ಮ ಇಷ್ಟೊಂದು, ನಮಗೇನು ಕೈ ಮುಗಿಬೇಡಿ, ಆದರೆ ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ ಡಾಕ್ಟ್ರೇ ಸರ್ಜರಿ ಮಾಡೋವಷ್ಟು ಅಂತ ಹೇಳ್ತಾರೆ. ಅಯ್ಯೋ, ನಾನು ಎಲ್ಲಿ ನಿಮ್ಮ ಹತ್ರ ದುಡ್ಡು ಕೇಳಿದೆ? ನೀವು ನನಗೆ ದುಡ್ಡು ಕೊಡೋದೇನು ಬೇಡ ಆಯಿತಾ, ನಾನು ನಿಮ್ಮ ಹತ್ರ ದುಡ್ಡು ತೊಗೊಳ್ಳಲ್ಲ. ಸ್ನೇಹ, ನೀನು ಕೂಡ ಇವ್ರ ಹತ್ರ ದುಡ್ಡು ತೊಗೋಬೇಡಿ, ನಾನು ಕೂಡ ಇವ್ರ ಹತ್ರ ದುಡ್ಡು ತೊಗೊಳ್ಳಲ್ಲ ಅಂತ ಹೇಳ್ತಾರೆ. ಆಯಿತು, ನಿಮಗೆ ಒಳ್ಳೇದಾಗ್ಲಪ್ಪ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ನಂತರ ಕಲ್ಯಾಣಿಗೆ ಸತ್ಯನಾರಾಯಣ ಅವರು ಕಾಲ್ ಮಾಡಿರ್ತಾರೆ, ತನ್ನ ಮಕ್ಕಳನ್ನ ಮನೆಗೆ ಕಳಿಸ್ಕೊಡಿ, ಪೂಜೆ ಇಟ್ಕೊಂಡಿದ್ದೀನಿ ಅಂತ. ಅದೇ ಟೈಮ್ಗೆ ರಾಮ್ ಕೂಡ ಮನೆಗೆ ಬರ್ತಾನೆ. ರಾಮ್, ನಿನ್ನ ಮನೆಗೆ ಬಂದಿದ್ದು ಒಳ್ಳೇದಾಯ್ತಪ್ಪ, ಬಾರಪ್ಪ ಇಲ್ಲಿ ಅಂತ ಹೇಳ್ತಾರೆ. ಹೇಳಿ ದೊಡ್ಡಮ್ಮ ಅಂತ ಹೇಳ್ತಾರೆ. ಒಂದು ನಿಮಿಷ ತಡಿ, ಮಹಾದೇವ ಮಹಾದೇವ ಅಂತ ಕೂಗ್ತಾರೆ. ಆಗ ಎಲ್ಲರೂ ಕೂಡ ಬರ್ತಾರೆ. ನೀನು ಹೆಂಡ್ತಿನೂ ಕೂಗಪ್ಪ ಅಂತ ಹೇಳಿದಾಗ ಕಾವ್ಯ ಮತ್ತು ಪ್ರೇಮ ಇಬ್ಬರು ಕೂಡ ಒಟ್ಟಿಗೆ ಬರ್ತಾರೆ. ಇಬ್ಬರು ಒಟ್ಟಿಗೆ ಬಂದ್ರಲ್ಲ ಅಂತ ಹೇಳ್ತಾರೆ. ಮಹಾದೇವ, ಯಾಕಮ್ಮ ಹಂಗೆ ಸೈರನ್ ಕೂಗ್ದಂಗೆ ಕೂಗ್ತಾ ಇದೆಯಾ ಅಂತ ಹೇಳ್ತಾರೆ. ಅಯ್ಯೋ, ನೀನು ಕೂಗಿದೆ ಕೇಳಿಸಲ್ವಲ್ಲಪ್ಪ ಅದಕ್ಕೆ ಕೂಗಿದೆ ಅಂತ ಹೇಳ್ತಾರೆ. ಏನೆಲ್ಲ ಸೇರಿಬಿಟ್ಟಿದ್ದೀರ, ಏನೋ ಭರ್ಜರಿ ಮೀಟಿಂಗೇ ಇರಬೇಕು, ಏನು ಹೇಳವ ಅಂತ ಹೇಳ್ತಾರೆ. ನಿಮ್ಮ ಮಾವ ಫೋನ್ ಮಾಡಿದ್ರು, ನೀವು ನಾಲ್ಕು ಜನ ಮನೆಗೆ ಹೋಗ್ಬೇಕಂತ ಅಂತ ಹೇಳ್ತಾರೆ. ಹೌದಾ, 4 ಜನ ಹೋಗ್ಬೇಕಂತ? ಸರಿ ಆಯಿತು, ತುಂಬಾ ಖುಷಿ ಆಯಿತು. ಹಾಗಾದರೆ ಬಾರ ಈಗಲೇ ಹೋಗೋಣ ಅಂತ ಹೇಳ್ತಾರೆ. ಯಾಕೋ ಹೀಗೆ ಕಾಣ್ತಿದ್ಯಾ, ಈಗಲೇ ಹೋಗುತ್ತಾ? ಅದಕ್ಕೆ ನಿನ್ನ ಆತುರ ಬಡ್ಕ ಅಂತ ಹೇಳ್ಬೋದು. ಯಾವಾಗಲೂ ಆತುರ ಬುದ್ಧಿನೇ ನಿಂಗೆ, ಎಷ್ಟು ಸಲ ನಿಂದು ಈ ಟೈಮಲ್ಲಿ ಅವ್ರ ಮನೆಗೆ ಹೋಗ್ತಾರೆ. ಇವಾಗ ಟೈಮ್ ಎಷ್ಟಾಗಿದೆ ನೋಡು ಅಂತ ಹೇಳ್ತಾರೆ. ಬೆಳಗ್ಗೆ ಹೋಗಿ ಇರಂತೆ ಅಂತ ಹೇಳ್ತಾರೆ. ಕಲ್ಯಾಣಿ, ಯಾಕಪ್ಪ ರಾಮ್ ಈಗ ಸೈಲೆಂಟಾಗಿ ನಿಂತಿದ್ಯಾ ಅಂತ ಕೇಳ್ತಾರೆ. ಯಾಕಪ್ಪ ರಾಮ್ ಅಂದರೆ, ಇಷ್ಟೊಂದು ಸೈಲೆಂಟಾಗಿ ನಿಂತಿದ್ಯಾ ಯಾಕೆ? ನೀನು ನಾಳೆ ನಿಮ್ಮ ಅವನ ಮನೆಗೆ ಹೋಗಲ್ವಾ ಅಂತ ಕೇಳ್ತಾರೆ. ಯಾಕೆ ಏನು ಹೇಳ್ದಲೆ ಹೀಗೆ ಸೈಲೆಂಟಾಗಿ ನಿಂತಿದ್ದಿಲ್ಲ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಮಹೇಶ್ವರಿ ಕೂಡ ಬರ್ತಾರೆ. ಇಲ್ಲ, ನನ್ನ ಮಗ ಹೋಗಲ್ಲ ಅವ್ರ ಮನೆಗೆ ಅಂತ ಹೇಳಿಬಿಟ್ಟು ಬರ್ತಾರೆ. ಯಾಕೆ ಹೋಗಲ್ಲ ಅಂತ ಹೇಳ್ತಾರೆ. ನನಗೆಷ್ಟು ಸ್ವಾಭಿಮಾನ ಇದೆಯೋ ಅವನಿಗಷ್ಟೇ ಸ್ವಾಭಿಮಾನ ಇದೆ. ಇದು ಮೋಸದ ಮದುವೆ. ಈ ಮದುವೆ ಅವನಿಗೆ ಇಷ್ಟನೇ ಇಲ್ಲ. ಅಲ್ಲಿಗೆ ಹೋಯ್ತು ಅಂತಂದರೆ ಒಪ್ಕೊಂಡಂಗೆ ಲೆಕ್ಕ. ಅವನಿಗೂ ಕೂಡ ಅಲ್ಲಿಗೆ ಹೋಗೋಕ್ಕೆ ಅಂತ ಇಷ್ಟ ಇಲ್ಲ. ನೀವು ಯಾರು ಅವನ್ನ ಫೋರ್ಸ್ ಮಾಡಿ, ಅವನು ಅಲ್ಲಿಗೆ ಹೋಗ್ತಾ ಇಲ್ಲ. ಯಾರು ಕೂಡ ಅವನಿಗೆ ಹೋಗು ಅಂತ ಯಾರು ಫೋರ್ಸ್ ಮಾಡೋಕ್ಕೊಡ್ದು. ಮಹೇಶ್ವರಿ, ಸುಮ್ಮನೆ ಇರು, ನಾವು ಅವನನ್ನು ಫೋರ್ಸ್ ಮಾಡಿ ಏನು ಕೇಳ್ತಿಲ್ಲ. ಹೇಳಪ್ಪ ರಾಮ್, ನಿನಗೆ ಇಷ್ಟ ಇದೆಯಾ ಇಲ್ವ ಅಂತ ಹೇಳು ರಾಮ್, ಎಲ್ರಿಗೂ ನನಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಮಹೇಶ್ವರಿ ಹೇಳ್ತಿರ್ತಾರೆ ರಾಮ್ಗೆ. ಆದರೆ ರಾಮ್ ಏನೂ ಹೇಳದಂಥ ಸ್ಥಿತಿಯಲ್ಲಿ ನಿಂತಿರ್ತಾರೆ. ಏನಾಯಿತು ರಾಮ್, ಹೇಳು ಅಂತ ಹೇಳ್ತಾರೆ. ಕಿಟ್ಟಿ, ನೀನು ಸ್ವಲ್ಪ ಸುಮ್ಮನಿರಪ್ಪ, ನಾವು ಯಾವುದೇ ಕಾರಣಕ್ಕೂ ಅವನ್ನ ಫೋರ್ಸ್ ಮಾಡಿ ಕಳಿಸಲ್ಲ. ಅವನಿಗೆ ಇಷ್ಟ ಇದ್ದರೆ ಮಾತ್ರ ನಾವು ಅವನಿಗೆ ಹೋಗಲಿ, ಇಲ್ಲ ಅಂದರೆ ಬೇಡ. ಹೇಳು ರಾಮ್ ನೀನು ಅಂತ ಹೇಳ್ತಾರೆ. ಆಗ ರಾಮ್ಗೆ
ಅವಮಾನ ಮಾಡಿದ್ದು ಎಲ್ಲನೂ ಕೂಡ ನೆನೆಸ್ಕೊತಾ ಇರ್ತಾರೆ. ಹಾಗೆ ಕೊನೆಗೆ ಬರಬೇಕಪ್ಪ ಪೂಜೆ ಇಟ್ಕೊಂಡಿದ್ದೀನಿ ಅನ್ನೋದು ಕೂಡ ನೆನೆಸ್ಕೊತಾ ಇರ್ತಾನೆ. ಆಗ ಕಲ್ಯಾಣಿ ಹೇಳ್ತಾರೆ, ನಿನಗೆ ಇಷ್ಟ ಇದ್ದರೆ ಮಾತ್ರ ಹೋಗು ಮಗನೇ, ಇಲ್ಲಾಂದರೆ ನಿನ್ನನ್ನು ನಾವು ಫೋರ್ಸ್ ಮಾಡಲ್ಲ ಆಯಿತಾ ಅಂತ ಹೇಳ್ತಾರೆ. ಇಲ್ಲ ದೊಡ್ಡಮ್ಮ, ನಾನು ಅವ್ರ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ. ಆಗ ಎಲ್ರಿಗೂ ತುಂಬ ಖುಷಿಯಾಗುತ್ತೆ. ಬಟ್ ಅವ್ರ ಅಮ್ಮಂಗೆ ಸ್ವಲ್ಪ ಬೇಜಾರಾಗುತ್ತೆ. ಇನ್ನೊಂದು ಕಡೆ ಮಹಾದೇವ ರೂಮ್ಗಳು ಬಂದುಬಿಟ್ಟು, ಹಬ್ಬ ಬಿರ್ನೆ ಬಿರ್ನೆ ಒಣ್ಬೇಕವ, ನಾಳೆ ಅತ್ತೆ ಮನೆಗೆ ಮಾವ ಮನೆಗೆ ಹೋಗ್ಬೇಕು, ನಾನು ಪೆಟ್ಟಿಗೆಲೈತೆ ಅಂತ ಹೇಳಿಬಿಟ್ಟು ಅವ್ನ ಪೆಟ್ಟಿಗೆ ತೊಗೊಂಡು ಬಟ್ಟೆ ತುಂಬ್ಕೊತಾ ಇರ್ತಾನೆ. ಆಹಾ, ನಾನು ಮಾವನ ಮನೆಗೆ ಹೋಗ್ತಿರೋ ತುಂಬ ಭಾರಿ ಖುಷಿ ಆಗ್ತಿದೆ ಅಂತ ಹೇಳಿಬಿಟ್ಟು ಎಲ್ಲ ಬಟ್ಟೆನೂ ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಇದು ಸಂದಾಗಿದೆ ಅಂತ ಹೇಳಿಬಿಟ್ಟು ನಡ್ಕೊಡ್ತೇವೆ. ಆ ಟೈಮಿಗೆ ಕರೆಕ್ಟಾಗಿ ಕಾವ್ಯನೊಂದು ಬಟ್ಟೆ ಸಿಕ್ಬಿಡುತ್ತೆ. ಆಗ ಯಪ್ಪ ಇವ್ಳದ ಅಂತ ಹೇಳಿಬಿಟ್ಟು ತೆಗೆದು ಎಸ್ಬಿಡ್ತಾಳೆ. ಆ ಟೈಮಿಗೆ ಕಾವ್ಯನೇ ಅಲ್ಲಿಗೆ ಬರ್ತಾಳೆ. ಅಯ್ಯೋ ಬಂದ್ಬಿಟ್ಲಲ್ಲಪ್ಪ ಕಾಡ್ರಾಕ್ಷಸಿ, ಕಾವ್ಯ ಈಗ ನೋಡ್ಬೇಡ, ಬೈದ್ಯಾ ಬೈದ್ಬಿಡು, ಮನಸಲ್ಲೇ ಇಟ್ಕೊಂಡು ಕೋಪನ ಇದು ಮಾಡ್ಕೊಬೇಡ, ನಿಂಗೆ ಮಾನ ಮರ್ಯಾದೆ ಇಲ್ವಾ, ಎಷ್ಟು ಸಲ ಹೇಳೋದು ನಿನಗೆ, ನನ್ನ ಮೇಲೆ ನಿನಗೆ ಕೂಗಾಡಲಿಲ್ಲ ಇದು ಮಾಡಲಿಲ್ಲ ಅಂದರೆ ನಿಂಗೆ ಸಮಾಧಾನನೇ ಇರಲ್ವ, ನೀನು ಏನು ಅನ್ಕೊಬಿಟ್ಟಿದ್ಯಾ, ಆಯಿತು ಬಿಡು, ಏನೋ ಇದು ಏನು ಮಾಡ್ತಿದ್ಯಾ, ನಮ್ಮ ಮಾವನ ಮನೆಗೆ ಹೋಗೋಕ್ಕೆ ಬಟ್ಟೆ ತುಂಬ್ಕೊತಾ ಇದ್ದೀನಿ, ಬಿರ್ಬಿರನೆ ತುಂಬ್ಕೊ, ನಂದು ತುಂಬ್ಕೊಂಡಾಯ್ತು, ಬೆಳಿಗ್ಗೆ ಒತ್ತರನೇ ಹೋಗಬೇಕು ಅಂತ ಹೇಳ್ತಾರೆ. ಏನು ನೀನು ಬರ್ತಾ ಇದೆಯಾ, ಕರೆದಿದ್ದಾರಲ್ಲ ಅಮ್ಮ ಹೇಳಿದಾರಲ್ಲ ಅದಕ್ಕೆ ಬಟ್ಟೆ ಪ್ಯಾಕ್ ಮಾಡ್ಕೋತೀವಿ. ಮಾದೇವ, ಏನು ನೀವು ಬರೋದು ನನಗೆ ಇಷ್ಟ ಇಲ್ಲ ನಮ್ಮ ಅಪ್ಪನ ಮನೆಗೆ, ನಾನು ಒಬ್ಬಳೇ ಹೋಗ್ತೀನಿ. ಹೌದಾ, ಇಷ್ಟ ಇಲ್ವಾ, ನೀನು ಒಬ್ಬಳೇ ಹೋಗ್ತೀಯಾ, ಸರಿ ಆಯಿತು ಹೋಗು, ಹಾಗಾದರೆ ನಾನು ಹೇಳಿದ್ದು ಮಾಡಬೇಕು. ಹೌದಾ, ಏನು ಮಾಡಬೇಕು, ಒಂದು 20 ಬಸ್ಗೆ ಹೊಡಿದ್ಯಾ ಅಂತ ಹೇಳಿದೆ. ಬಸ್ಗೆನಾ, ಹಂಗಂದ್ರೆ ನೀನು ಇಂಗ್ಲೀಷ್ ಮೀಡಿಯಮ್ ಅಲ್ವಾ, ಬಸ್ಗೆ ಅಂದರೆ ಕೂತ್ಕೊಂಡು ಎದ್ದೇಳ್ತಾರಲ್ಲ ಟೀಚರ್ ಶಿಕ್ಷೆ ಕೊಡ್ತಾರೆ, ಸಿಟ್ಟಿಂಗಪ್ಪ ಅದೆಲ್ಲ ಮಾಡಬೇಕಾ ಅಂತ ಹೇಳ್ತಾರೆ. ಮತ್ತು ನೀನು ಹೇಳಿದ್ದು ನಾನು ಹೇಳಿದ್ದು ನೀನು ಕೇಳೋಕ್ಕಾಗಲ್ಲ, ನೀನು ಹೇಳಿದ್ದು ನಾನು ಕೇಳಬೇಕಾ, ನಾನು ಹಂಗೆ ಒಂಡೇದಪ್ಪ ಬಿಟ್ಬಿಡ್ನೆ, ನೀನು ಅದು ಮಾಡು, ನಾನು ಬರಲ್ಲ ಆಯಿತಾ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ರಾಮ್ ಬೇಜಾರಲ್ಲಿ ಹಾಗೆ ಯೋಚನೆ ಮಾಡ್ತಾ ಕೂತಿರ್ತಾನೆ. ಅಲ್ಲಿಗೆ ಕಿಟ್ಟಿ ಮತ್ತು ಮಹೇಶ್ವರಿ ಇಬ್ಬರು ಕೂಡ ಬರ್ತಾರೆ. ಏನು ರಾಮ್ ಹೀಗೆ ಮಾಡಿಬಿಟ್ಟೆ, ಎಷ್ಟು ಹೇಳಿದ್ರು ನಿನಗೆ ಅರ್ಥ ಆಗ್ತಿಲ್ಲ ಅಲ್ವಾ, ಇಲ್ಲಿ ನಡೀತಾ ಇರೋದಿಲ್ಲ ನಿನಗೇನು ಗೊತ್ತಾಗ್ತಿದೆಯಲ್ವೋ, ನೀನು ಎತ್ತಮ್ಮಗಿಂತ ನೀವು ದೊಡ್ಡಮ್ಮನೇ ಹೆಚ್ಚಾಗೋದ್ರಾ ಅಂತ ಹೇಳ್ತಿರ್ತಾರೆ. ಯಾಕೋ ಮಗನೇ ನಾನು ಹೊಟ್ಟೆ ಹೊರಿಸಿದೆ, ಇದೊಂದು ಮೋಸದ ಮದುವೆ, ನಿನಗೂ ಕೂಡ ಇಷ್ಟ ಇಲ್ಲ, ನಿನ್ನ ಜೀವನನೇ ಹಾಳಾಗಿದೆ ಅಂತ ಗೊತ್ತಿದ್ರು ಯಾಕೆ ಹೀಗೆ ಆಡ್ತಿದ್ಯಾ, ನೀನು ಅಲ್ಲಿಗೆ ಹೋದರೆ ಈ ಪ್ರೇಮನ ನೀನು ಒಪ್ಕೊಂಡಂಗೆ ಕಣೋ, ನಾವು ಹೇಳ್ತಿರೋದು ಯಾಕೆ ಇಷ್ಟ ಆಗ್ತಿಲ್ಲ ನಿನಗೆ, ಯಾಕೆ ಅರ್ಥ ಆಗ್ತಿಲ್ಲ ಅಂತ ಕೇಳ್ತಿರ್ತಾರೆ. ಅದೇ ಟೈಮ್ಗೆ ಪ್ರೇಮನು ಕೂಡ ಬಂದು ಅಲ್ಲಿ ಅವ್ರು ಮಾತಾಡ್ತಿರ್ತಾನೆ ನೋಡ್ತಿರ್ತೆ. ನೀವು ಎಷ್ಟೇ ಏನೇ ಹೇಳಿದ್ರು ನಾನು ದೊಡ್ಡಮ್ಮನ ಮಾತು ಮೀರಲ್ಲ, ನಿಮಗೂ ಗೊತ್ತು ತಾನೆ ನಾನು ಅಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳ್ತಾರೆ. ಯಾಕೆ ಮಗನೇ ನಿನಗೆ ಅರ್ಥ ಆಗ್ತಿಲ್ಲ, ಯಾಕಿಷ್ಟು ಹಠ ಮಾಡ್ತಿದ್ಯಾ ನೀನು ಅಂತ ಹೇಳ್ತಾರೆ. ನೀವು ಯಾರು ಕೂಡ ನನಗೆ ಹೇಳಕ್ಕೆ ಬರಬೇಡ, ನಿನಗೆ ಇವತ್ತಲ್ಲ ಮುಂದೊಂದು ದಿವಸ ನಾನು ಹೇಳಿದ್ದು ನಿನಗೆ ಅರ್ಥ ಆಗುತ್ತೆ ರಾಮ ಅಂತ ಹೇಳ್ತಾರೆ. ನಾನು ಹೋಗದೆ ಅವ್ರ ಮನೆಗೆ ಅಂತ ಹೇಳಿದಾಗ ಪ್ರೇಮ ಅದು ನೋಡಿ ತುಂಬ ಖುಷಿ ಪಡ್ತಾರೆ. ಇನ್ನೊಂದು ಕಡೆ ಮಹಾದೇವ ಕಾವ್ಯಂಗೆ ಹೇಳ್ತಿರ್ತಾರೆ, ಹೌದಾ ನಾನು ನಿನ್ನ ಬಸ್ಗೆ ನಾನು ಹೊಡಿತೀನಿ ಬಿಡು ಅಂತ ಹೇಳ್ತಾರೆ. ಹೌದಾ ಬಸ್ಗೆ ಹೊಡಿತೀಯಾ, ಬಸ್ಗೆ ಹೊಡೆದ್ರೆ ನೀನು ಬರಲ್ಲ ತಾನೆ ಅಂತ ಹೇಳ್ತಾರೆ. ಆಯಿತು ಬರಲ್ಲ ಅಂತ ಹೇಳ್ತಿರ್ತಾರೆ. ಹೌದಾ, ಹಂಗಾದರೆ ನೀನು ಈ ಬಸ್ಗೆ ಹೊಡೆಯೋದು ಬೇಡ, ಇನ್ನೊಂದು ಕೆಲಸ ಮಾಡ್ತೀಯಾ, ಇನ್ನೇನು ಅಂತ ಕೇಳಿದಾಗ ನನಗೆ ಈ ಮಿಲ್ಲಲ್ಲೆಲ್ಲ ಓಡಾಡಿ ತುಂಬ ಕಾಲು ನೋವಾಗ್ಬಿಟ್ಟಿದೆ ಕಾವ್ಯ, ಹಾಗೆ ಕಾಲೊತ್ತು ಕೊಡ್ತೀಯಾ, ಏನು ಕಾಲೊತ್ತು ಕೊಡಬೇಕಾ, ಏನು ಅಡ್ವಾಂಟೇಜ್ ತೊಗೋತಿದ್ಯಾ ನೀನು ಅಂತ ಕೇಳ್ತಾಳೆ. ಹೌದಪ್ಪ, ನೀನು ಕಾಲು ಹೊತ್ತಿದ್ರೆ ನಾನು ಬರಲ್ಲ, ನೀನು ಏನು ಮಾಡ್ತೀಯ ನೋಡು, ಇಲ್ಲಾಂದರೆ ಬರ್ತೀನಿ, ನಂಗೆ ನಮ್ಮ ಮಾವನ ಮನೆಗೆ ಬರೋದು ತುಂಬಾ ಇಷ್ಟ ಕಣವು, ಅಲ್ಲೆಲ್ಲ ಸ್ವೀಟ್ ಎಲ್ಲ ಮಾಡಿರ್ತಾರೆ, ಮಟನ್ ಮಾಡಿರ್ತಾರೆ ಅಂತ ಹೇಳ್ತಾರೆ. ಸರಿ ಆಯಿತು ಒತ್ತುತ್ತೀನಿ ಮಲ್ಕೋ ಅಂತ ಹೇಳ್ತಾರೆ. ಆಹಾ ದೇವ್ರೇ, ಈ ದೇವಗಿರಿ ಗಂಡುಗಲಿಯ ಕಣ್ಣಲ್ಲೇ ಕೊಳ್ತಿದ್ಲು ಈ ರಾಕ್ಷಸಿ, ನಿನಗೂ ನೋಡಿ ಸಾಕಾಯ್ತಾ, ನೋಡ್ಕೊಬಿಡು ಇವತ್ತು ಒಂದಿನ ಎಂಜಾಯ್ ಮಾಡ್ಕೊಬಿಡು ಅಂತ ಹೇಳ್ತಿರ್ತಾರೆ. ಅಪ್ಪ ನಾನು ಏನು ಪುಣ್ಯ ಮಾಡಿದ್ದೆ ಕಾವ್ಯ ನಿನ್ನ ಜೊತೆ ಕಾಲು ಹೊತ್ತಿಸ್ಕೊಳ್ಳೋಕ್ಕೆ, ಹೊತ್ತು ಅಯ್ಯೋ ನಿಮ್ಮ ಕಾಲು ಹೊತ್ತವನೆ ಅಂತ ಅಂದ್ಬಿಟ್ಟು ನಾನು ಕಾಲ್ಗಿಲ್ಲು ಅಲ್ಲೇ ಮುರಿದ್ಬಿಟ್ಟಿಯಾ ಗೊತ್ತಾಯ್ತಾ ಅಂತ ಹೇಳ್ತಾರೆ. ನಾನು ಹಾಗೆಲ್ಲ ಮಾಡಲ್ಲ ಮಲ್ಕೋ ಅಂತ ಹೇಳ್ತಾರೆ. ಹಾಗಾದರೆ ನಿಧಾನವಾಗಿ ಹೊತ್ತು ಅಂತ ಮಹಾದೇವ ಹೇಳ್ತಾನೆ. ಹಬ್ಬ ಏನು ಸುಖ ಬಿಡಪ್ಪ ಕಾಲು ಹೊತ್ತೋದ್ರಲ್ಲಿ ಅಂತ ಹೇಳ್ತಾರೆ. ಇದಿಷ್ಟು ಇವತ್ತಿನ ಸ್ಟೋರಿ. ನಿಮ್ಮೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.